ಇಳಿದು ಬಾತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥದ ಒಂದು ಸಾರ ರೂಪದ ಅಧ್ಯಯನ. ಇವತ್ತು ನಾವು ನಿನ್ನೆನೇ ಪ್ರಾರಂಭ ಮಾಡಿದ್ವಿ. ವಿದ್ವಾಂಸರು, ಕನ್ನಡ ಭಾಷೆಯ ವಿದ್ವಾಂಸರು, ಶ್ರೇಷ್ಠ ವಿಮರ್ಶಕರು ಅನ್ನುವಂತಹ ಶ್ರೀ GM ಹೆಗಡೆಯವರ ಒಂದು ಅದ್ಭುತವಾದಂಥ ಅಪೂರ್ವವಾದಂಥ ಬರಹ. ಇದಕ್ಕೂ ಮೊದಲು ಶ್ರೀ GM ಹೆಗಡೆಯವರನ್ನು ಕುರಿತು ನಾವು ಹೇಳಬೇಕು ಸ್ವಲ್ಪ ಮಾತು. ಈ ಇಳಿದು ಬಾತಾಯಿ ಗ್ರಂಥ ಇದು ಬರಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದಂಥ ಮಹನೀಯರು ಶ್ರೀ GM ಹೆಗಡೆಯವರು. ಅದು ಅವರು ಎಷ್ಟು ವಯಸ್ಸು? ಕೇವಲ 23-24 ಇರಬಹುದು. ಅವರು ಈ ಪುಸ್ತಕದ ಪ್ರತಿ ಪುಟದ ಒಂದು ಆವಾಗಿನ ಕಾಲಕ್ಕೆ ಅಚ್ಚುಮಳೆ ಹೊಡಿತಿದ್ದರು. ಆ ಸಮಾಜ ಪುಸ್ತಕಾಲಯದಲ್ಲಿ ಅಚ್ಚುಮಳೆಯಿಂದ ಪ್ರತಿ ಪೇಜನ್ನು ಮಾಡಿದೆ. ಅದು ಪ್ರಿಂಟ್ ಆದ ನಂತರ ಅವನ್ನು ಸರಿಯಾಗಿ ನೋಡಿ ಮತ್ತೆ ಪ್ರಿಂಟ್ ತೆಗೆಯೋದು. ಹಿಂಗೆ 810 ಪುಟಗಳನ್ನು ಅವಲೋಕಿಸಿದ ಮಹನೀಯರು ಶ್ರೀ GM ಹೆಗಡೆಯವರು. ಈ ಇಳಿದು ಬಾತಾಯಿ ಗ್ರಂಥದ ಒಂದು ಪ್ರಕಟಣೆಗೆ ಅದ್ಭುತವಾದಂಥ ತಮ್ಮ ಸೇವೆಯನ್ನು ಸಮರ್ಪಿಸಿದಂಥ ಮಹನೀಯರು. ನಾವು ಅವರಿಗೆ ಕೃತಜ್ಞರು. ಇಂಥ ಮತ್ತು ಅವ್ರಿಗೆ ಅವ್ರದ್ದು ಶ್ರೇಷ್ಠ ವಿಮರ್ಶಕರೆಲ್ಲ PhD ಪದವೀಧರರು. ಮಾಸ್ತಿಯವರ ಇದರಲ್ಲೇ ಮಾಸ್ತಿಯವರ ವಿಮರ್ಶೆ ಅಂತ ಮಹಾಪ್ರಬಂಧವನ್ನು ಮಂಡಿಸಿ PhD ತೊಗೊಂಡಿದ್ದಾರೆ. ಧಾರವಾಡದ ಕಿಟ್ಲ್ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದರು. ಸಾಕಷ್ಟು ನಮ್ಮ ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಒಬ್ಬ ಪ್ರಸಿದ್ಧ ವಿಮರ್ಶಕ. ಸಾಕಷ್ಟು ಪ್ರಶಸ್ತಿಗಳನ್ನು, ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಎಲ್ಲವನ್ನೂ ಪಡೆದಂಥ ಧೀಮಂತರು ನಮ್ಮ ಜೊತೆಗಿದ್ದಾರೆ. ನಾನು ಅವರಿಗೆ ಮೇಲಿಂದ ಮೇಲೆ ಸಂಪರ್ಕ ಮಾಡ್ತಾ ಇರ್ತೇನೆ. ಇತ್ತಲಾಗಿ ಶ್ರೀ ಆಮೂರ್ ಪ್ರಸಿದ್ಧ ದ್ವಿಭಾಷಾ ಸಾಹಿತಿಗಳವರ ಅನೇಕ ಗ್ರಂಥಗಳನ್ನು ಅವರು ತಮ್ಮ ಸಂಪಾದನೆಯನ್ನು ಮಾಡಿ ಪ್ರಕಟಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ಅವರಿಂದ ಅವರು ಶ್ರೀ ಘಾಣೇಕರ್ ಕುಟುಂಬದವರೊಡನೆ, ನಮ್ಮ ನಿರಂಜನ್ ವಾಲಿ ಶೆಟ್ಟರೊಡನೆ ಸಮಗ್ರವಾಗಿ ಈ ಗ್ರಂಥವನ್ನು, ಇಳಿದು ಬಾತಾಯಿ ಗ್ರಂಥವನ್ನು ಪ್ರಕಟಿಸಲಿಕ್ಕೆ ಬಹಳಷ್ಟು ಶ್ರಮವನ್ನು ತಮ್ಮ ತರುಣ ವಯಸ್ಸಿನಲ್ಲಿ ಸಮರ್ಪಿಸಿದ್ದಾರೆ. ಇದನ್ನು ನಾವು ಎಂದೆಂದಿಗೂ ಮರೆಯಬಾರದು, ಮರೆಯಕೂಡದು. ಅದ್ಭುತವಾದಂಥ ಈ ಬರಹ ಪಾತರಗಿತ್ತಿ ಪಕ್ಕ ಕವಿತೆಯ ಭಾಷಾವೈಜ್ಞಾನಿಕ ವಿಶ್ಲೇಷಣೆ. ಒಬ್ಬ ಶ್ರೇಷ್ಠ ಸಾಹಿತಿ, ಒಬ್ಬ ಶ್ರೇಷ್ಠ ಕನ್ನಡ ಭಾಷೆಯ ಒಂದು ಆಳ ಅರಿವುಗಳನ್ನು ಹೊಂದಿದಂಥ ಶ್ರೇಷ್ಠ ಸಾಹಿತಿ ಮಾತ್ರ ಇಂತಹ ಲೇಖನವನ್ನು ಬರೆಯಲು ಸಾಧ್ಯ. ಎಷ್ಟ್ರಿ 8 ಪುಟ, 8-9 ಪುಟಗಳ ಈ ಒಂದು ಅದ್ಭುತವಾದಂಥ ಬರಹ ನಿಜವಾಗಲೂ ಆಶ್ಚರ್ಯ ತರ್ತದೆ. ಆ ಹಾಡೆಂತಾದ್ರಿ? ಪಾತರಗಿತ್ತಿ ಪಕ್ಕ. ಏನಪ್ಪ ಇದು ಪಾತರಗಿತ್ತಿ ಪಕ್ಕ? ನಾವು ಹಾಡ್ತೇವೆ, ಕೇಳ್ತೇವೆ, ಸಂತೋಷ ಪಡ್ತೇವೆ. ಈ ಸಾವಿರಾರು ಜನ, ನೂರಾರು ಶಾಲೆಗಳಲ್ಲೇ ಇದನ್ನು ಕುಣಿದಾರ, ಹಾಡ್ಯಾರ, ಮತ್ತೆ ಹಾಡ್ತಾ ಇದ್ದಾರೆ. ಇನ್ನೂ ನಡೀತಾ ಇದೆ. ಪಾತರಗಿತ್ತಿ ಪಕ್ಕ ನೋಡಿದೆನ ಅಕ್ಕ, ಹಸಿರು ಹಚ್ಚಿ ಚುಚ್ಚಿ ಮೇಲಕರ್ಷಣ ಹಚ್ಚಿ. ಇದರ ಈ ಕವನದ, ಬೇಂದ್ರೆಯವರ ಈ ಕವನದ ಎಂತಹ ಭಾಷಾ ವೈಜ್ಞಾನಿಕ ವಿಶ್ಲೇಷಣೆರಿದು. ನಿಜವಾಗಿಯೂ ನಾವು ಧನ್ಯರು. ಯಾಕಂತಂದ್ರೆ ಇಂತಹ ಕಾವ್ಯ, ಒಂದು ಕವನವನ್ನು ಈ ರೀತಿ ಭಾಷಾ ವೈಜ್ಞಾನಿಕ ವಿಶ್ಲೇಷಣೆಗೆ ಒಳಪಡಿಸಬಹುದು. ಯಾಕಂದ್ರೆ ಅದನ್ನು ರಚಿಸಿದಂಥವರು ಮಹಾನ್ ಕವಿ, ವರಕವಿ ಶ್ರೀ ಬೇಂದ್ರೆಯವರು. ಅದಕ್ಕೆ ಬರೀತಾರೆ ಅವರು, ಕನ್ನಡದ ವರಕವಿಯವರ ಕಾವ್ಯ ಭಾಷೆ ದೃಷ್ಟಿಯಿಂದ ಅಧ್ಯಯನಕ್ಕೆ ಸಾಕಷ್ಟು ಸಾಮಗ್ರಿಗಳು ಒದಗಿಸುತ್ತಿದ್ದು, ಅಂತಹ ವಿವರವಾದ ವ್ಯಾಸಂಗಕ್ಕೆ ದಿಕ್ಸೂಚಿಯಾಗಿ ಎಲ್ಲ ಆ 1400 ಎಷ್ಟೋ ಇರುವವಲ್ಲ ಕವನಗಳೆಲ್ಲ, ಅವುಗಳಿಗೆ ದಿಕ್ಸೂಚಿಯಾಗಿ ಈ ಪ್ರಬಂಧದಲ್ಲಿ ಕಾವ್ಯ ಭಾಷೆಯ ಪರಿಶೀಲನೆಯಲ್ಲಿ ವ್ಯಕ್ತವಾಗುವ ಸಂಗತಿಗಳನ್ನು
ಪ್ರಸ್ತುತಪಡಿಸಲಾಗುತ್ತಿದೆ. ಅಬ್ಬಾ, ಏನು ಹಂಗಂದರೆ ನನಗನಕ ಅಷ್ಟೊಂದು ಆಳವಾದ ಜ್ಞಾನವಿಲ್ಲ. ನವೋದಯ ಕನ್ನಡ ಕಾವ್ಯದಲ್ಲಿ ಭಾಷೆಯ ಪ್ರಯೋಗದ ದೃಷ್ಟಿಯಿಂದ ಬೇಂದ್ರೆಯವರ ಕಾವ್ಯ ಅತ್ಯಂತ ಮಹತ್ವಪೂರ್ಣವಾದುದು. ಯಾಕಂದ್ರೆ ಜನಪದ ಭಾಷೆಯನ್ನು ಕಾವ್ಯ ಭಾಷೆಯನ್ನಾಗಿದ ಶ್ರೇಯಸ್ಸು ಶ್ರೀಯುತರಿಗಿದೆ. ಯಾರಿಗೆ? ವರಕವಿ ಬೇಂದ್ರೆಯವರಿಗೆ. ಜನಪದ ಭಾಷೆ ಆಡು ಮಾತಿನ ಪ್ರಾಥಮಿಕ ರೂಪವಾಗಿರುವುದರಿಂದ ಬೇಂದ್ರೆಯವರ ಕಾವ್ಯ ಭಾಷೆ 2 ಸ್ತರಗಳಲ್ಲಿ ಕಾವ್ಯ ಶಿಲ್ಪವನ್ನು ಪಡೆಯುತ್ತದೆ. ಉಪಭಾಷೆ ಧಾರವಾಡದ ಕನ್ನಡದ ಆಡುಭಾಷೆಯ ಸ್ವರೂಪವನ್ನು, ಕನ್ನಡದ ಗ್ರಾಂಥಿಕ ಭಾಷೆಯನ್ನು ಎರಡೂ ಇಲ್ಲಿ ನೋಡಲಿಕ್ಕೆ ಸಿಗ್ತಾವೆ ಅಂತ ಅವ್ರು ಬರೀತಾ ಇದ್ದಾರೆ. ಇದು ಒಂದು ಅದ್ಭುತವಾದಂಥ ಲೇಖನ. ಹೆಂಗೆ ಅಂತೀರಿ ಅಂದರೆ, ಮನುಷ್ಯನ ಸರ್ವತೋಮುಖ ಅಭಿವ್ಯಕ್ತಿಯ ಪ್ರಮುಖ ಸಾಧನವಾದ ಭಾಷೆ ವ್ಯಾವಹಾರಿಕ ಹಾಗೂ ಗ್ರಾಂಥಿಕ ಎಂಬ 2 ಮುಖಗಳಲ್ಲಿ ಪ್ರವಹಿಸುತ್ತದೆ. ಹೀಗೆ ಅನೇಕಾನೇಕ ಮುಖಗಳು ಭಾಷೆಗೆ ಇರುತ್ತದೆ, ಕಾವ್ಯಕ್ಕೂ ಇರುತ್ತದೆ ಅಂತ ಬರೀತಾರೆ ಮುಂದಿನ ಪ್ಯಾರಾದಲ್ಲಿ. ಹೀಗೆ ಭಾಷೆಯ ಅನಂತ ಮುಖಗಳನ್ನು ಕಾವ್ಯಾಭಿವ್ಯಕ್ತಿಗೆ ದುಡಿಸಿಕೊಳ್ಳುವ ಸೇದೋ ಶ್ರೇಷ್ಠ ಕವಿಯಾದವನಿಗೆ ಮಾತ್ರ ಸಾಧ್ಯ. ವರಕವಿ ಸಾಧಿಸಿದ್ದಾರೆ. ಹಾಸಾದ ಮಿಂಚಿನಿಂದ ಬೀಸಿದ್ದ ಸೆರಗಿನಿಂದ ಸೆಳೆದಂಥ 2 ನೂಲ ಉಳಿದಾವ 4 ಸಾಲ. ಅನುಭವಕ್ಕೆ ಎಷ್ಟೋ ಸ್ತರಗಳಿರ್ಬೋದು, ಸಂಕೀರ್ಣತೆ ಇರಬಹುದು. ಭಾಷೆಯಲ್ಲಿ ಎಲ್ಲ ಸಂಕೀರ್ಣತೆಯನ್ನು, ಛಾಯೆಗಳನ್ನು ಸಾಧಿಸಬೇಕೆಂಬುದು ಒಂದು ಮಹತ್ವಾಕಾಂಕ್ಷೆಯೇ ಹೊರತು ವಾಸ್ತವ ಸತ್ಯವಾಗಲಾರದು. ಭಾಷೆ ಅಂಥ ಸಂಕೀರ್ಣತೆಯನ್ನೆಲ್ಲ ಧ್ವನಿ ಬಲ್ಲಷ್ಟು ಪಾರದರ್ಶಕವಲ್ಲ ಅಂಥೇಳಿ ಬರೆದಾರ. ಆದರೆ ಭಾಷಾ ವೈಜ್ಞಾನಿಕ ವಿಶ್ಲೇಷಣೆಯಲ್ಲಿ ಕಾವ್ಯದ ಭಾಷೆಯ ರಚನೆ ಹಾಗೂ ಅರ್ಥ ರಚನೆಯನ್ನು ಪರಿವೀಕ್ಷಿಸಿದಾಗ ಮಾಡಬೇಕಾಗ್ತದೆ. ಅದನ್ನು ಅವರು ತಮ್ಮ ಈ ಲೇಖನದಲ್ಲಿ ಮಾಡಿದ್ದಾರೆ. ಅವರು ಹೇಳ್ತಾರೆ 2 ದೃಷ್ಟಿಯಿಂದ. ಭಾಷಾ ವಿಜ್ಞಾನಿಯಾಗಿ, ಏನಪ್ಪ ಇದು ವಿಜ್ಞಾನಿ ಭಾಷೆಕ್ಕೂ ಬರ್ತಾನೆ, ಭಾಷಾ ವಿಜ್ಞಾನಿಯಾಗಿ ಕಾವ್ಯದಿಂದ ದೊರೆತ ಶಾಬ್ದಿಕ ಹಾಗೂ ಛಾಂದಸಿಕ ಪರಿಕರಗಳನ್ನು ವಿಶ್ಲೇಷಿಸುವುದು. 2 ಈ ವಿಶ್ಲೇಷಣೆಯ ಫಲಿತಾಂಶಗಳನ್ನು ತಾನೇ ವಿಮರ್ಶಕನಾಗಿ ಆ ಕಾವ್ಯದ ಬಗೆಗೆ ಹೇಳಬಹುದಾದ ಮಾತುಗಳೊಂದಿಗೆ ಹೋಲಿಸುವುದು ಸಾಧ್ಯವಾಗುತ್ತದೆ. ಬಹಳ ಗಂಭೀರವಾದ ಸಾಹಿತ್ಯದ ಒಂದು ನುಡಿಗಳಿವು. ಇರಲಿ, ಮತ್ತೆ ಬರ್ತಾರೆ. ಈಗ ಬೇಂದ್ರೆಯವರ ಪಾತರಗಿತ್ತಿ ಪಕ್ಕಕ್ಕೆ ಬರ್ತಾ ಇದ್ದಾರೆ. 76 ಪಂಕ್ತಿಗಳು, ಒಂದು ನೀಳ್ಗವನ, 76 ಪಂಕ್ತಿಗಳ ನೀಳ್ಗವನ. ಪಾತರಗಿತ್ತಿ ಪಕ್ಕ ನೋಡಿದೆನ ಅಕ್ಕ. ಪಾತರಗಿತ್ತಿಯ ಬಣ್ಣದ ಬದುಕಿನ ದೈನಂದಿನ ಕಾರ್ಯಗಳ ನಿರೂಪಣೆ ಕವಿತೆಯ ವಸ್ತು. 38 ದ್ವಿಪದಿಗಳಿಂದ ಕೂಡಿದ ಕವಿತೆ ಜಾನಪದ ಲಯದ ವೈವಿಧ್ಯಗಳನ್ನು ಒಳಗೊಂಡಿದೆ ಅಂತ ಬರೀತಾರೆ ಶ್ರೀ ಹೆಗಡೆಯವರು. ಇದರ ಛಂದೋರಚನೆಯಲ್ಲಿ 4 ಮಾತ್ರೆಯ 3 ಗಣಗಳ ಸಂಯೋಜನೆ ಪ್ರತಿ ಪಂಕ್ತಿಯಲ್ಲಿ ಕಂಡುಬರುತ್ತಿದೆ. ಮಂದಾನಿಲ ರಗಳೆಯ ಗತಿಯನ್ನು ಪ್ರಕಟಿಸುತ್ತದೆ. ಅಂದರೆ ಇದು ಎಷ್ಟೊಂದು ವ್ಯಾಕರಣ ಶುದ್ಧವಾದಂಥ ಕವನ ಎಂಬುದು ನಮ್ಗೆ ಅರ್ಥ ಆಗ್ತಾ ಇದೆ. ಆದರೆ ಒಂದು ಗಣವನ್ನು ಮೊಟಕು ಮಾಡಿದ್ದರಿಂದ ಲಯ ಇನ್ನೂ ಚುರುಕಾಗಿಬಿಡ್ತದೆ. ಹೆಂಗಪ್ಪ? ನಿದ್ದಿ ಗುಳ್ಳ್ಯಾಡಿ ಗುರುವಿಗೆ 4 ಮಾತ್ರೆ ಬಲೆ ಬರ್ತದಂತಲ್ಲಿ. ಹಾಗೆ ಅವ್ರು ಹೇಳ್ಕೋತಾ ಒಟ್ಟಿನಲ್ಲಿ ಇದರ ಗಣ ವಿಭಾಗ ಮಾಡಿದಾಗ 912 ಮಾತ್ರೆಗಳು, 228 ಗಣಗಳು ಇರುವುದು ಸ್ಪಷ್ಟವಾಗುತ್ತದೆ. ಅಬ್ಬಾ, ಎಷ್ಟೊಂದು ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದಾರೆ ನಮ್ಮ ಶ್ರೀ ಜಿ ಎಂ ಹೆಗಡೆಯವರು. ಸ್ವಲ್ಪ ಆಳವಾಗಿ
ಸ್ವಲ್ಪ ವ್ಯಾಕರಣವನ್ನು ಅಧ್ಯಯನ ಮಾಡಿದನ್ನು ಅರಿಸಿಕೋಬೇಕು. ಮತ್ತೆ ನಾಳೆ ಮುಂದುವರಿಯುತ್ತೆ. ನಮಸ್ಕಾರ.